ಹುಮ್ನಾಬಾದ್ ಗೆಳೆಯರ ಬಳಗದಿಂದ ಬಸವಣ್ಣನವರ ಜನ್ಮಭೂಮಿ ಬಸವನ ಬಾಗೇವಾಡಿ ದರ್ಶನ. ಬೀದರ್ ಕರ್ನಾಟಕದ ಕಿರೀಟ. ಬೀದರ್ ಜಿಲ್ಲೆ ಹುಮ್ನಾಬಾದ್ನ 1986ರ ಗೆಳೆಯರ ಬಳಗದ ತಂಡ ಈಚೆಗೆ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿಗೆ ಭೇಟಿ ನೀಡಿ ಬಸವಣ್ಣನವರ ಜನ್ಮಭೂಮಿಯ ಪವಿತ್ರ ದರ್ಶನವನ್ನು ಪಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಇತಿಹಾಸದ ಕುರಿತು ದೇವಸ್ಥಾನದ ಅರ್ಚಕ ಚೈತ್ರೇಶ್ ಸ್ವಾಮಿ ಅವರು ಮಾಹಿತಿಯನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಹುಮ್ನಾಬಾದ್ನ ಅಪ್ಪಟ ಬಸವತತ್ವ ಅನುಯಾಯಿ ಎಂಬ ಖ್ಯಾತಿಗೆ ಪಾತ್ರರಾದ ಮಹೇಶ್ ಅಗಡಿ ಅವರು ದೇವಸ್ಥಾನದ ಅಭಿವೃದ್ಧಿ ಕುರಿತಂತೆ ತಮ್ಮ ನಿರೀಕ್ಷೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಂಡೆಪ್ಪ ಹೆಗ್ಗಣ್ಣಿ, ಪರಶುರಾಮ್ ಜಾಜಿ, ಶ್ರವಣ್ ಕುಮಾರ್ ಶೇಂದ್ರೆ, ರಾಜು ಭಂಡಾರಿ ಜೊತೆಗೆ ಈ ವೇಳೆ ಗೆಳೆಯರ ಬಳಗದ ಪ್ರಮುಖರಾದ ಪರಶುರಾಮ್ ಜಾಜಿ, ಮಹೇಶ್ ಅಗಡಿ, ಶಶಿಕಾಂತ್ ಭಗೋಜಿ ಮತ್ತಿತರರು ಹಾಜರಿದ್ದರು. ವೆಂಕಟೇಶ್ ದರ್ಶನಾಶೀರ್ವಾದ ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಾತು ತೊಗೊಂಡಾರೆ. ನಾವು ಏಳು ಮಠ ಎದ್ದು ಹೋಗ್ಬಾರ ಅಂತೇಳಿ ಮಾತು ತೊಗೊಂಡಾರೆ. ಅದಕ್ಕೆ ನಂದೀಶ್ವರ ಮತ್ತು ಅವ್ರು ಬಸವಣ್ಣವ್ರ ತಾಯಿಗೆ ಮಕ್ಕಳಾಗಿಲ್ಲ. ಅವಾಗಿನ ಹರಕೆ ಹೊತ್ಕೊಂಡ ಮೇಲೆ ಬಸವಣ್ಣ ಹುಟ್ಟಿದ್ರು. ನಂದಿ ಅವತಾರನೇ ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಈಗ ಈಗ ಬಸವೇಶ್ವರಿ ಇರ್ತಕ್ಕಂಥ ಸ್ಥಳದ ಬಗ್ಗೆ ಏನಾದರೂ ಕುರುಹು ಏನಾದರೂ ಅದರಲ್ಲಿ ಅದಾವ್ರಿ. ಹಿಂದ್ಗಡೆ ಬಸವಣ್ಣವ್ರು ಜಳಕ ಮಾಡಿದಂಥ ಬಾವಿ ಇದೆ, ಬಸವ ತೀರ್ಥ. ಇಲ್ಲಿ ನಡುವೆ ಏನಿದ್ದಾರೆ, ಇಲ್ಲಿ ಅವರು ಜಳಕ ಅವರು ಆಟ ಆಡಿದಂಥ ಸ್ಥಳ. ಮತ್ತು ಅವ್ರು ಬಸವಣ್ಣವ್ರ ಮನೆ ಹೊರಗಡೆ ಇದೆ, ಬಸವ ಸ್ಮಾರಕ ಅಂತ ಹೇಳ್ತಾರೆ. ಯಾರು ಈಗ ಅಲ್ಲಿ ಸಂಬಂಧಪಟ್ಟರು ಯಾರು ಇರೋಂಗಿಲ್ಲ ಅಲ್ಲಿ, ಯಾರೂ ಇಲ್ಲ. ಬಟ್ ಏನು ಸರ್ಕಾರ ನಿರ್ವಹಣೆ ಮಾಡ್ತದೆ ಹೆಂಗೆ ಅದಕ್ಕೆ? ಹಾಂ, ಅಲ್ಲ ಅಂದ್ರೆ ಹೋಗಿ ಈಗ ಭಕ್ತರು ಯಾರಾದರೂ ಹೋಗಿ ನೋಡ್ಬೋದು? ಅದು ನೋಡ್ಬೋದು. ಈಗ 8 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. 8 ಗಂಟೆ. ತಮ್ಮ ಹೆಸರು? ಚೇತನ್ ಸ್ವಾಮಿಗಳು. ತಾವು ಇಲ್ಲ ಅರ್ಚಕರ? ನಾವು ಅರ್ಚಕರು. ನಾನು 8 ವರ್ಷ ಆಯ್ತು. 3 ಕೂಡು ಸಂಘ. ಮೂರನೇ ತಲೆಮಾರು. ನೀವು ಬಂದು 3 ವರ್ಷ. ಇಲ್ಲಿ ಗೌರ್ಮೆಂಟ್ ವತಿಯಿಂದ ತೊಗೊಂಡಾರೆ ನಾವು ಅರ್ಚಕರು. ಎಷ್ಟು ಜನ ಅದಾರ ಇಲ್ಲಿ? ಇಲ್ಲಿ ನಾವು ಅರ್ಚಕರು 2 ಇದೀವಿ. ಒಬ್ಬ ಲಿಂಗಾಯತ್ ಮಂದಿ, 3 ಮಂದಿ ಇದ್ದೀವಿ. ಈಗ ಬಂದು ಭಕ್ತರಿಗೆ ವಿಶೇಷ ವ್ಯವಸ್ಥೆ ಏನಾದರೂ ಇದೆ ಇಲ್ಲಿ? ಇಳಿದುಕೊಳ್ಳೋದಕ್ಕೆ ಆಗಿರ್ಬೋದು, ದಾಸೋಹ ಆಗಿರ್ಬೋದು? ಇದೆ, ದಾಸೋಹ ಅಂತೂ ಇದೆ. 2 ಹೊತ್ತು ದಾಸೋಹ ಇದೆ. ಬೆಳಗ್ಗೆ 12 ಗಂಟೆಯಿಂದ 2:30 ದಾಸೋಹ. ಆಮೇಲೆ 7 ಗಂಟೆಯಿಂದ 9:30 ದಾಸೋಹ ಇರುತ್ತೆ. ಮತ್ತು ರೂಮ್ ಅಂದರೆ ಫ್ರೀ ರೂಮ್ ಇರ್ತಾರೆ ಭಕ್ತರಿಗೆ. ಅಭಿಷೇಕ ಮಾಡ್ಸಕ್ಕೆ ಬಂದಿರ್ತಾರಲ್ಲ, ಅವರಲ್ಲಿ ಅಭಿಷೇಕಿಂಗ್ ಎಲ್ಲ ಬರ್ಸಿದ್ರೆ ಆ ಫ್ರೀ ರೂಮ್ ಕೊಡ್ತಾರೆ. ಎಷ್ಟು ಅದಾವ್ರಿ ರೂಮ್ ಇಲ್ಲಿ? ಒಂದು 5-6 ರೂಮ್ ಅಷ್ಟೇ ಇದೆ. ಅದರಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಬರೀ ಮಲ್ಕೊಳಕ್ಕಷ್ಟೇ ಒಂದು ಫ್ಯಾನ್ ಇದೆ ಅಷ್ಟೇ. ಇಲ್ಲಿಗ ನಿಮ್ಮ ಪ್ರಕಾರ ಒಂದು ಪವಿತ್ರ ಸ್ಥಳ ಇದು. ಸರ್ಕಾರ ಎಷ್ಟರ ಮಟ್ಟಿಗೆ ಇದು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಅಷ್ಟು ಮಾಡಿದೆ ಅಂತ ಅನಿಸ್ತಾ ನಿಮ್ಗೆ? ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಇನ್ನೂ ಆಗಬೇಕು. ಇದೆಲ್ಲ ಗುಡಿ ಎಲ್ಲ ಚೆಂದ ಆಗಿದೆ. ಭಕ್ತಾದಿಗಳಿಗೆಲ್ಲರಿಗೂ ಚೆಂದ, ಅವ್ರಿಗೆ ಎಲ್ಲ ಅನುಕೂಲ ಐತಿ. ಆದ್ರೆ ಇನ್ನೂ ಡೆವಲಪ್ಮೆಂಟ್ ಅಂದರೆ ರೂಮ್ಸ್ಗಳೊಳಗೆ ಅದ್ರೊಳಗೆ ಎಲ್ಲ ಆಗಬೇಕು. ಇನ್ನೂ ಅವ್ರಿಗೆ ಆ ರೂಮ್ಸಿಗೆ ಇಷ್ಟು ರೊಕ್ಕ ಅಂತ ಮಾಡಿ ಅದ್ರೊಳಗೆ ಎಲ್ಲ ಅವ್ರಿಗೆ ಮಲ್ಕೊಳಕ್ಕೆ ಬೆಡ್ ಮತ್ತು ಜಳಕದ ವ್ಯವಸ್ಥೆ ಅದ್ರೊಳಗೆ ಆಗ್ಬೇಕಲ್ಲ. ಈಗೇನಾಯ್ತು, ಎಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ ಭಕ್ತರು. ಹಂಗಾಗಿ ಭಕ್ತರಿಗೆ ಈಗ ನಿರಂತರ ದಾಸೋಹ ಇರ್ಬೇಕಂತ ಏನಾದರೂ ಭಕ್ತಾದಿಗಳ ಅಪೇಕ್ಷೆ ಇದ್ದದ್ದು ಯಾವಾಗಾದ್ರೂ ಗಮನಕ್ಕೆ ಬಂದದ್ದು ನಿಮ್ಗೆ? ನಿರಂತರ ದಾಸೋಹ ಐತಿ. ದಾಸೋಹ ಕಾಯಂ ಇದೇ ಇರುತ್ತೆ. ಭಕ್ತಾದಿಗಳು ಈ ಪ್ರತಿನಿತ್ಯ ನಿಮ್ಮ ಪ್ರಕಾರ ಅಂದಾಜು ಎಷ್ಟು ಜನ ಬರ್ತಾರೆ ಇಲ್ಲಿ? ಪ್ರತಿನಿತ್ಯ ಭಕ್ತಾದಿಗಳು ಕಮ್ಮಿ. ಇಲ್ಲಿ ಮಂದಿ ನಗರ ಸಂತಿ ಮಾಡಕ್ಕೆ ಬಂದವರು ಅವರು ಇವ್ರು ಅಟ್ಟ ಊಟ ಮಾಡ್ತಾರೆ. ಅಂದ್ರೆ ವಿಶೇಷ ದರ್ಶನಕ್ಕೆ ಬರೋ ಸಂಖ್ಯೆ ಕಡಿಮೆ ಅದ. ಶ್ರಾವಣ ತಿಂಗಳ ಬರ್ತಾರೆ. ಮಸ್ತ್ ಬಸವ ಜಯಂತಿ ಇರ್ತಾರೆ. ಜಾತ್ರೆ ಏನಾದರೂ ಆಗ್ತದೆ ಇಲ್ಲಿ? ಆಗುತ್ತಲ್ರಿ. ಯಾವಾಗ? ಇದು ಬಸವಣ್ಣನ ಜಾತ್ರೆಗೆ ಶ್ರಾವಣ ತಿಂಗಳದಾಗ 5 ಸೋಮವಾರ ಬಂದ್ರೆ 4ನೇ ಸೋಮವಾರ, 4 ಸೋಮವಾರ ಬಂದ್ರೆ 3ನೇ ಸೋಮವಾರ ಜಾತ್ರೆ ಇರ್ತಾವೆ. ಅದೇ ಮಧ್ಯ ಸೋಮವಾರದಾಗ ಇದೆ. 5 ಸೋಮವಾರ ಬಂದ್ರೆ 4ನೇ ಸೋಮವಾರ, 4 ಸೋಮವಾರ 3ನೇ ಸೋಮವಾರ. ಬಸವ ಜಯಂತಿ ಏನು ಮಾಡ್ತಾರೆ? ಬಸವ ಜಯಂತಿಗೆ ಬಸವಣ್ಣನ ಮನೆ ಐತೆ, ಅಲ್ಲೆಲ್ಲ ಭಾಳ ಚಂದ ಮಾಡ್ತಾರೆ. ತೊಟ್ಲ ಹಾಕ್ತಾರೆ. ಮತ್ತು ಯಾರಿಗೆ ಮಕ್ಕಳಾಗಿಲ್ಲ ಅವರು ಅಲ್ಲಿ ತೊಟ್ಲು ಬಿಟ್ಟು ಕುಂದಿಸ್ತಾರೆ. ಮತ್ತು ಇಲ್ಲಿ ಐಸಿ ಇರೋನವರು ಮತ್ತು
ಇವತ್ತು ಬಸವನ ಬಾಗೇವಾಡಿಯ ಜಗಜ್ಯೋತಿ ಬಸವೇಶ್ವರರ ಜನ್ಮ ಸ್ಥಳದಲ್ಲಿ ಇವತ್ತು ನಾವೆಲ್ಲ ನಮ್ಮ ಗೆಳೆಯರ ಶ್ರವಣ್ ಕುಮಾರ್, ರಾಜು ಭಂಡಾರಿ, ಶಶಿಕಾಂತ್ ಗೋವಿಂದರು, ಬಂಡಪ್ಪ ಹೆಗಣಿಯವರು, ಬಸವಣ್ಣ ಕಲಿತು ಇವತ್ತು ಜಗಜ್ಯೋತಿ ಬಸವೇಶ್ವರ ಜನ್ಮಸ್ಥಾನದ ದೇವಸ್ಥಾನದಲ್ಲಿ ಬಂದು ಇವತ್ತೆಲ್ಲ ದರ್ಶನ ತಗೊಂಡು ಸೌಭಾಗ್ಯ ನಮಗೆಲ್ಲ ಸಿಕ್ತು. ಇಂಥ ಒಂದು ಉನ್ನತವಾದ ಸ್ಥಳ, ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಹುಟ್ಟ ಸ್ಥಳದಲ್ಲಿ ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಬಟ್ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಏನಂದರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಬರ್ತಕ್ಕಂಥ ಭಕ್ತಾದಿಗಳು ಇರುವಂಥ ವ್ಯವಸ್ಥೆನೂ ಸ್ವಲ್ಪ ಇಲ್ಲ, ಅದನ್ನು ಮತ್ತು ವ್ಯವಸ್ಥೆ ಆಗಬೇಕು. ಪ್ರಸಾದ ವ್ಯವಸ್ಥೆ ನಾವು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಯಾಕಂದರೆ ಅಣ್ಣ ಬಸವಣ್ಣವರು ಯಾವುದೇ ಉದ್ದಿ ಸೀಮಿತರಲ್ಲ, ಅವ್ರು ನಮ್ಮ ವಿಶ್ವಕ್ಕೆ ಸೀಮಿತರು. ಅನುಭವ ಮಂಟಪವನ್ನು ರೂಪಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದಾರಂದ್ರೆ ನಮ್ಮ ವಿಶ್ವದಲ್ಲಿ ಜಗಜ್ಯೋತಿ ಬಸವಣ್ಣನವರು ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ. ಅದು ಸಲುವಾಗಿ ಈ ಊರಲ್ಲಿ ಇನ್ನೂ ಜಗಜ್ಯೋತಿ ಬಸವೇಶ್ವರ ಜನ್ಮಸ್ಥಾನ ಇದ್ದಿದ್ದ ಕಡೆಯಿಂದ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಸರ್ಕಾರ ಕೈಗೊಳ್ಳಬೇಕಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ಹೇಳ್ತೀನಿ.